ಎಲ್ರಿಗೂ ಬಾಯ್ ಮಾಡ್ಬಿಡು, ಬಾಯ್ ಮಾಡ್ಬಿಡು. ಓಡಾಡಿ ಸಾಕಾಗ್ಬಿಟ್ಟೈತೆ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವಿ ಎಲ್ಲರಿಗೂ ಸಕಲ ಸಂಪತ್ತು, ಆಯುಷು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಗೆ ಎಲ್ಲರಿಗೂ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನಮ್ಮನೆ ದೇವಿ ವರಮಹಾಲಕ್ಷ್ಮಿ ಹೇಗೆ ಕಾಣ್ತಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಟೈಮ್ ಬಂದು ಬೆಳಗಿನ ಜಾವ 4:15 ಆಗಿದೆ. ನೀವು ನನ್ನ ಹಿಂದಿನ ವ್ಲಾಗ್ನ ನೋಡಿದ್ರೆ ನಾವು ದೇವಿಗೆ ಯಾವ ರೀತಿ ಸೀರೆ ಉಡ್ಸಿದ್ವಿ ಅಂತ ಎಲ್ಲ ರಾತ್ರಿನೇ ನಾವೆಲ್ಲನೂ ರೆಡಿ ಮಾಡ್ಕೊಂಡಿರ್ತೀವಿ. ಬಿಕಾಸ್ ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಂದರೆ ಹಬ್ಬದ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ನಮ್ಮನೇಲಿ ಪೂಜೆ ಆಗೋಗೋದ್ರಿಂದ ರಾತ್ರಿನೇ ಎಲ್ಲನೂ ಸಹ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಆ್ಯಂಡ್ ದೇವಿ ಮುಖವಾಡ ಮಾತ್ರ ಬೆಳಿಗ್ಗೆ ಎದ್ದು ಇಟ್ಟು ಈ ರೀತಿ ಅಲಂಕಾರ ಮಾಡ್ಕೊಳ್ತೀವಿ. ಆ್ಯಂಡ್ ಮತ್ತು ಈ ರೀತಿ ದೇವಿಗೆ ಅರಿಶಿನ ಕುಂಕುಮ ಎಲ್ಲನೂ ಇಡ್ತಾಯಿದ್ರು. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡಿದೆ. ಆ್ಯಂಡ್ ಇವಾಗ ಟೈಮ್ ಬಂದು 4:45, 5 ಗಂಟೆ ಆಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಮುಗಿಸೋದ್ರಿಂದ ಇನ್ನೂ ಏನೋ ಶ್ರೇಷ್ಠ ಅನ್ನೋ ಒಂದು ಭಾವನೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸ್ತೀವಿ ಪೂಜೆನ. ಆ್ಯಂಡ್ ಹೊರಗಡೆ ನೀವು ನೋಡಿದರೆ ಇನ್ನೂ ಬೆಳಕೆ ಆಗಿಲ್ಲ. ಇದು ನನ್ನ ವಾರ್ಗಿತಿ. ಬೆಳಗಿನ ಜಾವ ಆಗಿದ್ದರಿಂದ ಸುಮ್ಮನೆ ಸಿಂಪಲ್ಲಾಗಿ ಒಂದು ಸ್ಯಾರಿ ಉಟ್ಕೊಂಡಿದ್ರು. ನಾನು ಅಡುಗೆ ಎಲ್ಲನೂ ಮಾಡಬೇಕಲ್ವಾ, ಸೊ ಸೀರೆ ಉಟ್ಕೊಂಡು ಆಗಲ್ಲ ಅಂತ ಹೇಳಿ ಡ್ರೆಸ್ ಹಾಕ್ಕೊಂಡಿದ್ದೆ. ಇನ್ನು ನಮ್ಮ ಅತ್ತೆನೂ ಸಹ ಪೂಜೆ ಎಲ್ಲನೂ ಮಾಡಿ ಮುಗಿಸಿದ್ರು. ರಾತ್ರಿ ನಮ್ಮ ಮಾವ ತೋರಣ ಎಲ್ಲನೂ ಬಾಗಿಲಿಗೆ ಈ ರೀತಿ ಕಟ್ಟಿದ್ರಿಂದ ಬೆಳಿಗ್ಗೆ ಎದ್ದು ಕೆಲಸ ಸ್ವಲ್ಪ ಆರಾಮಾಯಿತು. ಇನ್ನು ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ಯಾಕೆಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೊಳ್ಸೋದು ಬೇಡ ಅಂತೇಳಿ ನಾವು ಎಬ್ಸಿಕ್ಕೆ ಹೋಗಲಿಲ್ಲ. ಬಿಕಾಸ್ ಅವ್ರು ಎದ್ದ ಮೇಲೂ ಅಷ್ಟು ಬೇಗ ಕೆಲಸಗಳಾಗಲ್ಲ, ಪೂಜೆ ಮಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಗೌರಿ ಹಬ್ಬ ಆಗಿರ್ಬೋದು, ಈ ಎರಡು ಹಬ್ಬನೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಖುಷಿಯಾಗುತ್ತೆ. ಬಿಕಾಸ್ ಆ ಎರಡು ಹಬ್ಬದಲ್ಲಿ ಮದುವೆ ಆಗಿರೋ ಅಂಥವರಿಗೆ, ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮದ ಮೂಲಕ ಅರಿಶಿನ ಕುಂಕುಮ ಆಗಿರ್ಬೋದು, ಕೈ ತುಂಬ ಬಳೆ, ಎಲ್ಲರ ಪ್ರತಿಯೊಂದು ಮನೇಲೂ ಸಹ ಅದನ್ನು ನೀಡ್ತಾರೆ. ಅದೊಂಥರ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಇನ್ನು ನಮ್ಮನೆ ಲಕ್ಷ್ಮಿ ನೋಡಿ ಈ ಥರ ಕಾಣಿಸ್ತಾ ಇದ್ರು. ಈ ರೀತಿ ರೆಡಿ ಮಾಡಿದ್ವಿ. ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ ಗೈಸ್. ಏನಾದ್ರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೂ ಸಹ ಕಮೆಂಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ವರ್ಷ ಅದನ್ನು ಚೇಂಜಸ್ನ ಇಂಪ್ಲೈ ಮಾಡ್ತೀವಿ. ಇನ್ನು ಹಬ್ಬ ಅಂತ ಅಂದಮೇಲೆ ಹಬ್ಬದ ಊಟ ಇದ್ದೇ ಇರುತ್ತೆ. ಮಧ್ಯಾಹ್ನ ಹಬ್ಬದ ಊಟ, ಒಬ್ಬಟ್ಟಿನ ಊಟ ಎಲ್ಲನೂ ಮಾಡಾಗಿತ್ತು. ಎಲ್ಲನೂ ಮಾಡಾಗಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದನ್ನೇ ಮರ್ತೋಗಿದೆ. ಹಂಗಾಗಿ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ನಮ್ಮನೆ ಪಾಪು ಎಲ್ಲ ಎದ್ದ ಮೇಲೆ ಅವರೆಲ್ಲ ಊಟ ಮಾಡಿ ಮುಗಿಸಿದ ಮೇಲೆ ಅವ್ರನ್ನ ಸ್ವಲ್ಪ ರೆಡಿ ಮಾಡಿ ಒಂದಷ್ಟು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಇಬ್ರಿಗೂ ಈ ರೀತಿ ಡ್ರೆಸ್ ಮಾಡಿದ್ದೆ. ಖುಷಿ ಮತ್ತು ಪಾಪು ಇಬ್ಬರೂ ಸಹ ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕಿದ್ರು, ಫ್ರಾಕ್ ಹಾಕಿದ್ರು. ಬಿಕಾಸ್ ಟ್ರೆಡಿಷ್ನಲ್ ಆಗಿ ಹಾಕೋಣ ಅಂತ ಹೇಳಿ ಟ್ರೆಡಿಷ್ನಲ್ ವೇರ್ ಹಾಕಿದ್ದೆ. ಪಾಪು ಖುಷಿ ಇಬ್ಬರೂ ಫುಲ್ಲು ಹ್ಯಾಪಿಯಾಗಿದ್ದರು. ಬಿಕಾಸ್ ಅವ್ರಿಗೆ ಈ ಥರ ಫ್ರಾಕ್ ಹಾಕಿ ಯಾವಾಗ್ಲೂ ಪ್ಯಾಂಟು ಶರ್ಟು ಅಂತ ಹಾಕೊತಿದ್ದಿದ್ದು ಅವ್ರಿಗೆ ಇವತ್ತು ಈ ರೀತಿ ಫ್ರಾಕ್ ಹಾಕಿದ್ರಿಂದ ಏನೋ ಒಂಥರ ಪ್ರಿನ್ಸಸ್ ಥರ ಫೀಲ್ ಮಾಡ್ತಾಯಿದ್ರು. ನನಗೂ ಅಷ್ಟೇ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಖುಷಿಗೆ ನಾನು ಬುಧವಾರನೇ ಮೆಹಂದಿ ಹಾಕ್ಬಿಟ್ಟಿದ್ದೆ, ಅಂದರೆ ಊರಿಗೆ ಬರೋದಕ್ಕೂ ಮುಂಚೆನೇ. ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು. ಇಸ್ಕಾಯ್ಸ್ ಇವಾಗ ಟೈಮಿಂಗ್ಸ್ ಬಂದು 5:15 ಆಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ಲೇ ಸಾಯಂಕಾಲ ಟೈಮು. ಬಿಕಾಸ್ ತಮ್ಮ ಮನೆಗಳಿಗೆ ಲಕ್ಷ್ಮಿ ಕೂರಿಸಿರೋರಾಗಿರ್ಬೋದು ಅಥವಾ ಕೂರಿಸದೇ ಇರೋರಾಗಿರ್ಬೋದು, ಸುಮ್ಮನೆ ಪೂಜೆ ಮಾಡಿರೋರಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಅರಿಶಿನ ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು ಕೊಡ್ತಾರೆ. ಅರಿಶಿನ ಕುಂಕುಮಕ್ಕೆ ಕರೆಯೋದಕ್ಕೆ ಹೋಗ್ತಾರೆ. ಹಾಗೆ ನಾವೂ ಸಹ ಇಲ್ಲಿ ನಾನು ಮತ್ತು ನನ್ನ ವಾರ್ಗಿತಿ ಇಬ್ಬರೂ ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರ ಮನೆಗೂ ಕರೆಯೋದಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ನಾನು ಈ ರೀತಿ ಸ್ಯಾರಿ ಉಟ್ಕೊಂಡಿದ್ದೆ, ಸುಮ್ಮನೆ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಆ್ಯಂಡ್ ನಮ್ಮ ಪಾಪು ನಾನು ಹೋಗ್ತೀನಿ ಅಂತ ಇಲ್ಲಿ ಹಠ ಮಾಡ್ತಾಯಿದ್ಲು. ಅವಳನ್ನ ಎತ್ಕೊಂಡು ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿ ಅವ್ಳನ್ನ ಕರ್ಕೊಂಡು ಹೋಗಿಲ್ಲ. ಇನ್ನು ಕರೆದಿದ್ದವ್ರು ಎಲ್ಲರೂ ಸಹ ಒಬ್ಬರೂ ಮಿಸ್ ಮಾಡ್ದೇ ಮನೆಗೆ ಬಂದಿದ್ದರು. ಎಲ್ಲರೂ ಲಕ್ಷ್ಮಿ ಚೆನ್ನಾಗಿದೆ, ಚೆನ್ನಾಗಿ ಕೂರಿಸಿದ್ದೀರಾ ಅಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ ಕೊಟ್ಟರು. ಅದೊಂಥರ ಖುಷಿ ಅಂತ ಅನ್ನಿಸ್ತು. ಇನ್ನು ನಾವು ಅರಿಶಿನ ಕುಂಕುಮಕ್ಕೆ ಕರೆಯೋಕ್ಕೆ ಹೋದವ್ರು ಪ್ರತಿಯೊಬ್ಬರು ಮನೇಲೂ ನಮಗೂ ಸಹ ಅರಿಶಿನ ಕುಂಕುಮನ ಕೊಟ್ಟು, ಕೈಗೆ ಬಳೆ ಕೊಟ್ಟು, ಎಲ್ಲಕ್ಕೆ ಬಾಳೆಹಣ್ಣು ಎಲ್ಲನೂ ಸಹ ಕೊಟ್ಟರು. ಅದೊಂಥರ ಖುಷಿ. ನಾನಾಗಲೇ ಹೇಳಿದ್ನಲ್ಲ, ಈ ಒಂದು ಹಬ್ಬದಲ್ಲಷ್ಟೇ ಇದೆಲ್ಲರೂ ಸಹ ನಮ್ಮಂಥ ಹೆಣ್ಮಕ್ಳಿಗೆ ಸಿಗೋದು. ಈ ಒಂದು ಹಬ್ಬ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬೋದು. ಹಾಗಾಗಿ ನನಗೆ ಈ ಎರಡು ಹಬ್ಬ ಒಂಥರ
ಖುಷಿ ಅನಿಸುತ್ತೆ. ಇನ್ನು ನಾವು ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ ಕೊಟ್ಟು ಪ್ರಸಾದಕ್ಕೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ವಿ, ಹಾಗೆಯೇ ಸಿಹಿ ಬೂಂದಿ ಮಾಡಿದ್ವಿ, ಎಲ್ಲನೂ ಸಹ ಕೊಟ್ಟು ಕಳಿಸಿದ್ವಿ. ಇಷ್ಟ ಆಗಿತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಇಲ್ಲಿ ನಾನು ಏನೋ ಹೇಳಿದ್ದೀನಿ, ಅದು ಮ್ಯೂಟ್ ಆಗಿಬಿಟ್ಟಿದೆ. ನಾನು ಏನು ಹೇಳಿದ್ದೀನಿ ಅಂತಂದರೆ, ನಾನು ಈ ಕಡೆಯಿಂದ ಎಲ್ಲರನ್ನೂ ಕರ್ಕೊಂಡು ಬರೋಕ್ಕೆ ಅಂತ ಹೋದಾಗ ಕೈಯಲ್ಲಿ ಎಷ್ಟು ಬೇಕೋ ಸ್ಯಾರಿ ಮ್ಯಾಚಿಂಗ್ ಅಷ್ಟೇ ಬಳೆ ಹಾಕ್ಕೊಂಡು ಹೋಗಿದ್ದೆ. ಹಾಗೆಯೇ ಮುಖಕ್ಕೆ ಹೇಗೆ ರೆಡಿ ಮಾಡ್ಕೊಂಡು ಹೋಗಬೇಕೋ ಹಾಗೆ ಮಾಡ್ಕೊಂಡು ಬಂದಿದ್ದೆ. ಬಟ್ ಎಲ್ಲರ ಮನೆಯನ್ನು ಕರ್ಕೊಂಡು ಬಂದಮೇಲೆ ಅವ್ರ ಮನೆಯಿಂದ ಪ್ರತಿಯೊಬ್ಬರ ಮನೇಲೂ ಅವ್ರು ಕೊಟ್ಟಂಥ ಅರಿಶಿನ ಕುಂಕುಮ ಕೈ ತುಂಬ ಬಳೆ ನೋಡಿ ಏನೋ ಒಂಥರ ನನಗೇನೆ ಒಂಥರ ನಾವೇ ಒಂಥರ ಲಕ್ಷ್ಮಿ ಥರ ಫೀಲ್ ಆಗ್ತಾ ಇದ್ವಿ, ಕಾಣಿಸ್ತಾ ಇದ್ವಿ. ಕಿಸಿ ಕಿಸಿ ಬಾಯ್ ಬಾಯ್. ಹ್ಯಾಪಿ ವರಮಹಾಲಕ್ಷ್ಮಿ ಗುಣ ಇಲ್ಲಿ. ಹ್ಯಾಪಿ ವರಮಹಾಲಕ್ಷ್ಮಿ, ಹ್ಯಾಪಿ ವರಮಹಾಲಕ್ಷ್ಮಿ ಟು ಆಲ್ ಅಂತ ಅನ್ನು ಎಲ್ರಿಗೂ ಬಾಯ್ ಮಾಡ್ಬಿಡು, ಬಾಯ್ ಮಾಡ್ಬಿಡು. ಹಾ ಅಮ್ಮ ಏನ್ ಮಾಡ್ತೈತೆ? ಇವತ್ತೇನು ಸೆಲೆಬ್ರಿಟಿ ತರ ಫೀಲ್ ಮಾಡ್ತಾವಳೆ. ಯಾಕೆ ಗುಣ? ಓಯ್ ಗುಣ ಅಷ್ಟೇ ಗೈಸ್. ಇದಾಗಿತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಯೂಟ್ಯೂಬ್ ಚಾನಲ್ ರೀ? ಸ್ಪಂದನ ದಿ ಕಿಂಗ್ ಧನಂಜಯ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.